Hello everyone, this is Manasa BT. Welcome to my channel Make It Happen. ಸೊ ಮೊನ್ನೆ KE ಎಕ್ಸಾಮ್ ಆಯಿತು ಅಲ್ವಾ. ಸೊ KE ಎಕ್ಸಾಮ್ದು ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡ್ತಿದ್ದೀನಿ. ಸೊ ಎಲ್ಲ ಕ್ವೆಶನ್ಸ್ನು ತಗೊಳ್ಳಲ್ಲ, ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುದಕ್ಕೆಲ್ಲ ಎಕ್ಸ್ಪ್ಲನೇಷನ್ ಬೇಕೋ ಅದನ್ನು ಮಾತ್ರ ತಗೊಂಡಿರ್ತೀನಿ. ಸೊ ನಿಮ್ಗೇನಾದರೂ ನೆಕ್ಸ್ಟ್ ಬೇಕು ಅಂತ ಹೇಳಿದರೆ, ಪ್ರತಿಯೊಂದು ಕ್ವೆಶನ್ಸ್ಗೂ ಬೇಕು ಅಂತ ಹೇಳಿದರೆ ಯು ಕ್ಯಾನ್ ಕಮೆಂಟ್. ಫಸ್ಟ್ ಕ್ವೆಶನ್ ತಗೊಂಡಿರೋದು ಅಂತ ಹೇಳಿದರೆ ಲಾ ನೀನಾ ಮತ್ತು ಎಲ್ ನೀನೋ ಬಗ್ಗೆ ಕೇಳಿದರು ಅಲ್ವಾ. ಸೊ ನಿಮಗೆ ಇದನ್ನು ಆನ್ಸರ್ ಮಾಡಬೇಕು ಅಂತ ಹೇಳಿದರೆ ಫಸ್ಟ್ ಇದಂದರೆ ಏನು ಅಂತ ಗೊತ್ತಿರಬೇಕು. ಸೊ ಈಗ ಎಲ್ ನೀನೋ, ಲಾ ನೀನಾ, ಓಕೆ. ಸೊ ಹೀಗಂದ್ರೆ ಏನು ಅಂತ ಹೇಳಿದರೆ, ಇದು ಟ್ರೇಡ್ ವಿಂಡ್ಸ್ ಪೆಸಿಫಿಕ್ ಓಷನಲ್ಲಿ ಜನ್ರೇಟ್ ಆಗುವಂಥದ್ದು. ಓಕೆ. ಸೊ ಇದೇನು ಮಾಡುತ್ತೆ ಅಂತ ಹೇಳಿದರೆ ಕ್ಲೈಮೇಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಸೊ ಕ್ಲೈಮೇಟ್ ಚೇಂಜ್ ಆಗೋದು ಇದರಿಂದನೇ, ಎಲ್ ನೀನೋ ಮತ್ತು ಲಾ ನೀನಾದಿಂದ. ಸೊ ಇಲ್ಲಿ ನಿಮಗೆ ಬೇಸಿಕ್ ಇದ್ರ ಬಗ್ಗೆ ಗೊತ್ತಿರಬೇಕು ಅಂತ ಹೇಳಿದರೆ, ಎಲ್ ನೀನೋ ಇದ್ದಾಗ ಟೆಂಪ್ರೇಚರ್ ಏನಿರುತ್ತೆ ಅಂತ ಗೊತ್ತಿರಬೇಕು. ಸೊ ಇದು ವಾಮ್ ಟೆಂಪ್ರೇಚರ್ಗೆ, ಓಕೆನಾ. ಲಾ ನೀನಾ ಅಂತ ಹೇಳಿದರೆ ಕೋಲ್ಡ್. ಸೊ ಕೋಲ್ಡ್ ಅಂತ ಬಂದಾಗ ನಿಮಗೆ ಗೊತ್ತು, ವಿಂಟರಲ್ಲಿ ಕೋಲ್ಡ್ ಆಗುತ್ತೆ, ಮಾನ್ಸೂನಲ್ಲಿ ಕೋಲ್ಡ್ ಆಗುತ್ತೆ, ರೈನಿ ಸೀಸನಲ್ಲಿ ಅಲ್ವಾ. ಸೊ ಹಾಗಾದಾಗ ಕೋಲ್ಡ್ ಅಂತ ಬಂದರೆ ಲಾ ನೀನಾನ ನೆನ್ಪು ಮಾಡ್ಕೋಬೇಕು ನೀವು. ಸೊ ಇಲ್ಲಿ ವಿಂಡ್ ತಗೊಂಡಾಗ ಟ್ರೇಡ್ ವಿಂಡ್ಸ್ ಇಲ್ಲಿ ವೀಕ್ ಇರುತ್ತೆ, ಬಟ್ ಇಲ್ಲಿ ಸ್ಟ್ರಾಂಗ್ ಇರುತ್ತೆ. ಯಾಕೆ ವೀಕ್ ಅಂತ ಹೇಳಿದಾಗ, ಈಗ ಸನ್ಲೈಟ್ ಜಾಸ್ತಿ ಬಿದ್ದಾಗ ಏನಾಗುತ್ತೆ, ಗಾಳಿ ಹಗುರೋ ಆಗಿರುತ್ತೆ ಅಲ್ವಾ. ಸೊ ಆಗ ಟ್ರೇಡ್ ವಿಂಡ್ಸ್ ವೀಕಾಗಿ ಟ್ರಾನ್ಸ್ಫರ್ ಆಗ್ಬೋದು. ಬಟ್ ಇದು ಲಾ ನೀನಾ ಅಂತ ತಗೊಂಡಾಗ ಇಲ್ಲಿ ತುಂಬ ಮಾಯಿಶ್ಚರ್ ಕಂಟೆಂಟ್ ಇರುತ್ತೆ, ಆಗ ವಿಂಡೆಲ್ಲ ತುಂಬ ಹೆವಿ ಇರುತ್ತೆ. ಸೊ ಹೆವಿ ಇದ್ದಾಗ ಅದು ಸ್ಟ್ರಾಂಗ್. ಸೊ ಆ ಥರ ನಿಮಗೆ ಗೊತ್ತಿರಬೇಕು. ಮತ್ತು ಇದೆರಡೂ ಏನು ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದರೆ, ಇಟ್ ಇಂಪ್ಯಾಕ್ಟ್ಸ್ ಆನ್ ರೈನ್ಫಾಲ್. ಓಕೆ, ರೈನ್ಫಾಲ್ ಆ್ಯಂಡ್ ಜೆಟ್ ಸ್ಟ್ರೀಮ್ ಪೊಸಿಷನ್. ಸೊ ಜೆಟ್ ಸ್ಟ್ರೀಮ್ ಪೊಸಿಷನ್ ಚೇಂಜ್ ಆಗೋದ್ರಿಂದ ರೈನ್ಫಾಲ್ ಹೆವಿ ಬರುತ್ತಾ ಅಥವಾ ವೀಕ್ ಇರುತ್ತಾ ಅಂತ ಗೊತ್ತಾಗುತ್ತೆ. ಮತ್ತು ಟೆಂಪ್ರೇಚರ್ ಯಾವ ಥರ ರೈಸ್ ಆಗುತ್ತಾ ಫಾಲ್ ಆಗುತ್ತಾ ಅನ್ನೋದು ಗೊತ್ತಾಗುತ್ತೆ ಅಲ್ವಾ. ಸೊ ಇದೆರಡು ಅದಕ್ಕೆ ಇಂಪ್ಯಾಕ್ಟ್ ಮಾಡ್ತಿದೆ. ಸೊ ಈಗ ನಾವು ಕ್ವೆಶನ್ ನೋಡಿದ್ರೆ ನಿಮ್ಗೆ ಯಾವ ಥರ ಆನ್ಸರ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ನೋಡೋಣ ಬನ್ನಿ. ಸೊ ಇಲ್ಲಿ ನೋಡಿ, ಲಾ ನೀನಾ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಅನ್ಯೂಶುವಲಿ ಕೋಲ್ಡ್ ಓಷನ್ ಟೆಂಪ್ರೇಚರ್ ಇನ್ ಈಕ್ವಿಟೋರಿಯಲ್ ಇಂಡಿಯನ್ ಓಷನ್ ಅಂತ ಕೇಳಿದ್ದಾರೆ. ಸೊ ಇಂಡಿಯನ್ ಓಷನ್ ಬಗ್ಗೆ ನಾವು ಮಾತಾಡಲ್ಲ ಅಲ್ವಾ. ಇಂಡಿಯನ್ ಓಷನ್ ಲಾ ನೀನಾ ಮತ್ತು ಎಲ್ ನೀನೋ ಅಂತ ಹೇಳಿದಾಗ ನಾವು ಮೇಯ್ನಾಗಿ ಪೆಸಿಫಿಕ್ ಓಷನ್ ಬಗ್ಗೆ ಮಾತಾಡ್ತೀವಿ, ರೈಟ್. ಪೆಸಿಫಿಕ್ ಓಷನ್ ಬಗ್ಗೆ ಹೇಳಬೇಕಿತ್ತು. ಸೊ ಇಲ್ಲಿ ಎಲ್ ನೀನೋ ಹ್ಯಾಸ್ ಎನ್ ಅಡ್ವರ್ಸ್ ಎಫೆಕ್ಟ್ ಆನ್ ಸೌತ್ ವೆಸ್ಟ್ ಮಾನ್ಸೂನ್. ಎಲ್ ನೀನೋಗೆ ಮಾನ್ಸೂನ್ಗೆ ಎಫೆಕ್ಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಬಟ್ ಲಾ ನೀನಾದ್ರ ಬಗ್ಗೆ ಏನು ಹೇಳಿದ್ದಾರೆ, ಹ್ಯಾಸ್ ನೋ ಎಫೆಕ್ಟ್ ಆನ್ ಮಾನ್ಸೂನ್ ಕ್ಲೈಮೇಟ್. ಸೊ ಇದು ರಾಂಗ್ ಅಲ್ವಾ. ಸೊ ಮಾನ್ಸೂನ್ ಕ್ಲೈಮೇಟ್ ಮೇಲೆ ಎಫೆಕ್ಟ್ ಮಾಡುತ್ತೆ, ಕೋಲ್ಡ್ ವಿಂಡ್ಸ್ ತರುತ್ತೆ, ರೈಟ್. ಸೊ ಹಾಗಾಗಿ ಇದು ಆನ್ಸರ್ ನೀದರ್ 1 nor 2 ಆಗುತ್ತೆ. ಸೊ ಈ ಎಲ್ ನೀನೋ ಮತ್ತು ಲಾ ನೀನಾ ನೋಡ್ಕೋಬೇಕಾದ್ರೆ ಇನ್ನೂ ಮೇನ್ ಕಾನ್ಸೆಪ್ಟ್ಸ್ ನೀವು ನೋಡ್ಕೋಬೇಕಾಗಿರೋದು ಏನು ಅಂದರೆ, ಈಗ ಕಂಟ್ರೀಸ್ ಬಗ್ಗೆ ಕೇಳ್ತಾರೆ, ಕಾಂಟಿನೆಂಟ್ಸ್ ಬಗ್ಗೆ ಕೇಳ್ತಾರೆ. ಸೊ ಇವಾಗ ಹೇಗೆ ಅಂದರೆ, ಇಂಡಿಯಾಕ್ಕೆ ಏನು ಎಫೆಕ್ಟ್ ಆಗುತ್ತೆ, ಇಂಡಿಯಾಕ್ಕೆ ಎಲ್ ನೀನೋ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು, ಲಾ ನೀನಾ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತ ಕೇಳ್ಬೋದು. ಸೊ ಆ ಥರ ಬೇರೆ ಇಲ್ಲ ನಾರ್ತ್ ಅಮೇರಿಕಕ್ಕೆ, ಸೌತ್ ಅಮೇರಿಕಕ್ಕೆ, ಆಸ್ಟ್ರೇಲಿಯಾಗೆ. ಸೊ ಈ ಥರದ್ರ ಬೇಸ್ಡ್ ಮೇಲೂ ನೀವು ಓದ್ಕೋಬೇಕಾಗುತ್ತೆ, ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನೀವು ನೋಡ್ತಿರೋದು ಎರಡೂ ಫ್ಯಾಕ್ಚುವಲ್ ಕ್ವೆಶನ್ಸೇ. ಇದು ಪಂಚಾಯತ್ ರಾಜ್ ಬಗ್ಗೆ ಕೇಳಿದ್ದಾರೆ. ಪಂಚಾಯತ್ ರಾಜ್, ಮುನ್ಸಿಪಾಲ್ಟೀಸ್ ಇದನ್ನೆಲ್ಲ ಬೇಸಿಕ್ಸಾಗಿ ನೀವು ನೋಡ್ಕೋಬೇಕು. ಬೇರೆ ಏನು ಜಾಸ್ತಿ ಕೇಳಲ್ಲ, ಬಟ್ ಬೇಸಿಕ್ ಕೇಳ್ತಾರೆ. ಸೊ ಇಲ್ಲಿ ಇದು ಕೇಳಿರೋದು ಜಿಯೋಗ್ರಫಿದು NCERT ಕಂಪ್ಲೀಟಾಗಿ. NCERTಲಿ ಏನಿದೆ ಅದನ್ನು ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಓಕೆನಾ. ಸೈಕ್ಲೋನ್ಸ್ ಅಂದರೆ ಎಲ್ಲಿ ಕರೀತಾರೆ, ವಿಲ್ಲಿಸ್ ಆಸ್ಟ್ರೇಲಿಯಾ ರೀಜಿಯನಲ್ಲಿ ಕರೀತಾರೆ. ಸೊ ಈ ಥರ ನೀವು ನೋಡಿ ಈಸಿಯಾಗಿ ಮ್ಯಾಚ್ ಮಾಡ್ಬೋದಿತ್ತು. ನೆಕ್ಸ್ಟ್ ಇಂಪಾರ್ಟೆಂಟ್ ನಾವು ನೋಡಬೇಕು ಕಾರ್ನಾಟಿಕ್ ವಾರ್. ಓಕೆ. ಸೊ ಕಾರ್ನಾಟಿಕ್ ವಾರ್ದು ನಾವು ಆಲ್ಮೋಸ್ಟ್ ಬೇರೆ ಕ್ವೆಶನ್ ಪೇಪರ್ಸ್ ಎಲ್ಲ ನೋಡಿದ್ರೆ ಕೇಳ್ತಾನೆ ಇರ್ತಾರೆ ಕ್ವೆಶನ್ಸ್ನ. ಯಾಕೆ ಇದು ಇಷ್ಟು ಇಂಪಾರ್ಟೆಂಟ್, ಯಾಕೆ ಕೇಳ್ತಾರೆ ಅಂತ ಹೇಳಿದರೆ, ಈಗ ಫ್ರೆಂಚ್ ಅವರಿದ್ದರು ಅಲ್ವಾ, ಬ್ರಿಟಿಷ್ ಇದ್ದರು. ಸೊ ಈ ಫ್ರೆಂಚ್ ಅವ್ರು ಹೋದ್ಮೇಲೆ ಬ್ರಿಟಿಷ್ ಅವರು ಇಂಡಿಯಾನ ಕಂಪ್ಲೀಟಾಗಿ ಆಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಫ್ರೆಂಚ್ ಅವ್ರು ಹೇಗೆ ಹೋದರು, ಫ್ರೆಂಚ್ ಅವ್ರು ಇಲ್ಲಿ ಇದ್ದರು ಅಷ್ಟು ಸ್ಟ್ರಾಂಗ್ ಆಗಿ ಅಷ್ಟು ವರ್ಷ ಅಲ್ವಾ. ಬಟ್ ಅವ್ರು ಹೇಗೆ ಹೋದರು, ಅವ್ರು ಹೋಗೋಕ್ಕೆ ಕಾರಣ ಏನು ಅಂತ ಹೇಳಿದರೆ ಕಾರ್ನಾಟಿಕ್ ವಾರ್. ಸೊ ಅದು ಯಾಕೆ ಸ್ಟಾರ್ಟ್ ಆಯಿತು, ಹೇಗೆ ಎಂಡ್ ಆಯಿತು
ಅದರಲ್ಲಿ ಏನಾದರೂ ಟ್ರೀಟಿ ಇದ್ದರೆ ಟ್ರೀಟಿ ಏನು ಮಾಡಿದ್ರು, ಸೊ ಇದನ್ನೆಲ್ಲ ಇಂಪಾರ್ಟೆಂಟಾಗಿ ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಬೇಸ್ಡ್ ಮೇಲೇ ಕೇಳೋವಂಥದ್ದು ಕ್ವಶನ್ಸ್ನ. ಓಕೆ, ಸೊ ಅದಕ್ಕೋಸ್ಕರ ಕಾರ್ನಾಟಿಕ್ ವಾರ್ನ ಸ್ವಲ್ಪ ಯಾವ ಥರ ಎಕ್ಸಾಮಲ್ಲಿ ಕೇಳ್ತಾರೆ ಅದ್ರ ಬೇಸ್ಡ್ ಮೇಲೆ ನೀವು ಸ್ಟಡಿ ಮಾಡಬೇಕಾಗತ್ತೆ. ಸೊ ನೋಡೋಣ ಅದು. ಸೊ ಇಲ್ಲಿ ಕಾರ್ನಾಟಿಕ್ ವಾರ್ಸ್ ಅಂತ ತಗೊಂಡ್ರೆ ನಮಗೆ 3 ಇದೆ ಆಯಿತಾ. ಕಾರ್ನಾಟಿಕ್ ವಾರ್ 1, 2 ಮತ್ತು 3 ಅಂತ ಬರುತ್ತೆ. ಸೊ 1ನಲ್ಲಿ ನಮಗೆ 1740ಇಂದ 48ವರೆಗೂ ಆಯಿತು. ಓಕೆ, ಸೊ ಸೆಕೆಂಡ್ ಒನ್ ನಮಗೆ 49 ಇಂದ 54. ನೆಕ್ಸ್ಟ್ ಥರ್ಡ್ ಒನ್ 56 ಇಂದ 63. ಸೊ ಈ ಥರ ಡೇಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೋಬೇಕು. ಮತ್ತು ಕಾರ್ನಾಟಿಕ್ ವಾರ್ 1 ಇದೆಯಲ್ಲ, ಇದು ಯಾಕೆ ಸ್ಟಾರ್ಟ್ ಆಯಿತು ಅಂತ ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ಆಸ್ಟ್ರಿಯದ್ದು ವಾರ್ ಏನಾಗುತ್ತೆ, ಯುರೋಪ್ಗೆ ಎಕ್ಸ್ಟೆಂಡ್ ಆಗುತ್ತೆ. ಸೊ ಇಷ್ಟು ಗೊತ್ತಿದ್ರೆ ಸಾಕು ನಿಮಗೆ. ಓಕೆ, ಸೊ ಇಲ್ಲಿ ಕ್ವಶನಲ್ಲೂ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಸ್ಟ್ರಿಯನ್ ಸಕ್ಸೆಷನ್ ವಾರ್ ವಾಸ್ ಅ ಕಾಸ್ ಫಾರ್ ಫಸ್ಟ್ ಕಾರ್ನಾಟಿಕ್ ವಾರ್. ಸೊ ಅದು ಕರೆಕ್ಟ್ ಆಗುತ್ತೆ. ಇಲ್ಲಿ ಫಸ್ಟ್ ಕಾರ್ನಾಟಿಕ್ ವಾರ್ ಯಾರ ಮಧ್ಯೆ ನಡೀತು ಅಂತಲೂ ಗೊತ್ತಿರಬೇಕು. ಸೊ ಇಲ್ಲಿ ಫ್ರೆಂಚ್ ಫೋರ್ಸ್ ಒಂದು ಕಡೆ ಇರುತ್ತೆ, ಇದು ವರ್ಸಸ್ ಅನ್ವರುದ್ದೀನ್. ಓಕೆ, ಅನ್ವರುದ್ದೀನ್. ಸೊ ಇವ್ರ ಮಧ್ಯೆ ನಡೆಯುತ್ತೆ. ಇಲ್ಲಿ ಯಾರು ವಿನ್ ಆದರು ಅಂತ ಹೇಳಿದರೆ ಫ್ರೆಂಚ್ ವಿನ್ ಆಯಿತು. ಬಟ್ ಇಲ್ಲಿ ಟ್ರೀಟಿ ಮುಖಾಂತರ ಇದನ್ನು ಸ್ಟಾಪ್ ಮಾಡ್ತಾರೆ ವಾರ್ನ. ಯಾವುದು ಅಂತ ಹೇಳಿದರೆ ಎಕ್ಸ್-ಲ-ಚಾಪಲ್ ಅಂತ. ಓಕೆ, ಸೊ ಇದು ಗೊತ್ತಿರಬೇಕು. ಫಸ್ಟ್ ಟ್ರೀಟಿ ಯಾವುದು ಮಾಡಿದರು ಅಂತ ಕೇಳ್ಬೋದು. ಫಸ್ಟ್ ಕಾರ್ನಾಟಿಕ್ ವಾರಲ್ಲಿ ಯಾವ ಟ್ರೀಟಿ ಆಯಿತು ಅಂತ ಹೇಳಿದರೆ ಇದು ನೆನಪಿರ್ಬೇಕು ನಿಮಗೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ನೋಡೋಣ. ಈಗ ಸೆಕೆಂಡ್ ಕಾರ್ನಾಟಿಕ್ ವಾರ್ ಸ್ಟಾಪ್ ಆಗಿತ್ತಲ್ಲ ಟ್ರೀಟಿ ಆದಮೇಲೆ, ಮತ್ತೆ ಸ್ಟಾರ್ಟ್ ಆಯಿತು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಆರ್ಮೀಸ್ ಕಂಬೈನ್ ಆಗ್ತಾರೆ. ಸೊ ಮುಜಾಫರ್ ಜಂಗ್ ಮತ್ತು ನಸೀರ್ ಜಂಗ್. ಓಕೆ, ಸೊ ಇವರಿಬ್ಬರಿಗೂ ಏನು ಅಂತ ಹೇಳಿದರೆ ಹೈದ್ರಾಬಾದ್ದು ಥ್ರೋನ್ ಬೇಕಿರುತ್ತೆ. ಓಕೆ, ಸೊ ಥ್ರೋನ್ಗೋಸ್ಕರ ಇವ್ರೇನು ಮಾಡ್ತಾರೆ, ಆಸೆಪಟ್ಟು ಇವರು ಫ್ರೆಂಚ್ ಅವ್ರ ಜೊತೆ ಸೇರಿಕೊಳ್ತಾರೆ. ಇವರು ಫ್ರೆಂಚ್ ಅವ್ರ ಜೊತೆ ಕಂಬೈನ್ ಮಾಡಿ ಇವರು ಯುರೋಪ್ ಅವ್ರ ಜೊತೆ ಅಂದರೆ ಬ್ರಿಟಿಷ್ ಜೊತೆ ಫೈಟ್ ಮಾಡ್ತಾರೆ. ಸೊ ಫೈಟ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದರೆ ಇಲ್ಲಿ ಫಸ್ಟ್ ಇದ್ನಲ್ಲ ಅನ್ವರುದ್ದೀನ್. ಸೊ ಅನ್ವರುದ್ದೀನ್ ಇದ್ದವನು ಮಧ್ಯದಲ್ಲೇ ಸತ್ತೋಗ್ತಾನೆ. ಓಕೆ, ವಾರ್ ಮಧ್ಯದಲ್ಲೇ. ಅದಾದಮೇಲೆ ಅವನ ಸನ್ ಒಬ್ಬ ಇರ್ತಾನೆ, ಸೊ ಮೊಹಮ್ಮದ್ ಅಲಿಂದ ಅವನು ಬರ್ತಾನೆ. ಸೊ ಬಂದಾಗ ಏನಾಗುತ್ತೆ, ಸೊ ಇಲ್ಲಿ ವಾರ್ ಕಂಟಿನ್ಯೂ ಆಗಲ್ಲ. ಸೊ ವಾರ್ ಸ್ಟಾಪ್ ಮಾಡಬೇಕಾಗುತ್ತೆ. ಅದು ಯಾವುದು ಟ್ರೀಟಿ ಮಾಡಿಕೊಂಡ್ರು ಅಂತ ಹೇಳಿದರೆ ಪಾಂಡಿಚೇರಿ. ಸೊ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಫ್ರೆಂಚ್ ಅವರು ಇವರು ಪಾಂಡಿಚೇರಿನ ಕ್ಯಾಪಿಟಲ್ ಮಾಡ್ಕೊಂಡಿದ್ರಲ್ವಾ. ಸೊ ತುಂಬ ಟ್ರೇಡ್ ಎಲ್ಲ ಅಲ್ಲಿಂದನೇ ಮಾಡ್ತಿದ್ದಿದ್ದು. ಅವ್ರದ್ದು ಕಂಪ್ಲೀಟ್ ಕಾನ್ಸಂಟ್ರೇಷನ್ ಪಾಂಡಿಚೇರಿಲಿತ್ತು. ಸೊ ಇಲ್ಲೇನಾಯಿತು, ಪಾಂಡಿಚೇರಿ ಟ್ರೀಟಿಲಿ ಎಂಡ್ ಆಯಿತು, ರೈಟ್. ಸೊ ಈಗ ಮತ್ತೆ ಫ್ರೆಂಚ್ ವಿನ್ ಆದಂಗೆ. ಬಟ್ ಇಲ್ಲಿ ನೆಕ್ಸ್ಟ್ ಕಾರ್ನಾಟಿಕ್ ವಾರ್ 3 ಆಯಿತು. ಕಾರ್ನಾಟಿಕ್ ವಾರ್ 3 ಯಾಕೆ ಮಾಡಿದರು ಅಂತ ಹೇಳಿದರೆ, ಇದು ವಾರ್ ಕಂಪ್ಲೀಟಾಗಿ ಎಕ್ಸ್ಟೆಂಡ್ ಆಗ್ತಾನೇ ಇತ್ತು, ಸ್ಟಾಪ್ ಆಗ್ತಿರ್ಲಿಲ್ಲ ಅಲ್ವಾ. ಅದಕ್ಕೆ ಇದಕ್ಕೊಂದು ಎಂಡ್ ಬೇಕಿತ್ತು. ಹಾಗಾಗಿ ಕಾರ್ನಾಟಿಕ್ ವಾರ್ 3ನ ಮಾಡಬೇಕು ಅಂತ ಹೇಳಿ ಮಾಡಿದರು. ಅದನ್ನ ಬ್ಯಾಟಲ್ ಆಫ್ ವಂಡಿ ವಾಶ್ ಅಂತ ಕರಿತೀವಿ. ಓಕೆ, ಕಂಪ್ಲೀಟಾಗಿ ಒಂದು ರೂಟಿಂದ ಫ್ರೆಂಚನ್ನ ಕಿತ್ತಾಕಿದ್ರು ಇಂಡಿಯಾದಿಂದ. ಓಕೆ, ಸೊ ಅದು ಈ ಕಾರ್ನಾಟಿಕ್ ವಾರ್ 3ಯಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಅದೇ 7 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ವಾರ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ಇದನ್ನು ಮಾಡಿತ್ತು ಥರ್ಡ್ ವಾರ್ನ. ಸೊ ಇಲ್ಲಿ ಲಾಸ್ಟಲ್ಲಿ ಒಂದು ಟ್ರೀಟಿ ಬರುತ್ತೆ. ಇದೇನು ಅಂತ ಹೇಳಿದ್ರೆ ಪೀಸ್ ಆಫ್ ಪ್ಯಾರಿಸ್. ಓಕೆ, ಸೊ ಈ ಟ್ರೀಟಿ ಯಾವುದ್ರಲ್ಲಿ ಬಂತು ಅಂತ ಹೇಳಿದರೆ ಕಾರ್ನಾಟಿಕ್ ವಾರ್ 3. ಇದರಿಂದ ಸ್ಟಾಪ್ ಆಯಿತು ಇದು. ಬಟ್ ಇಲ್ಲಿ ಯಾರು ವಿನ್ ಆದರು ಅಂತ ಹೇಳಿದರೆ ಬ್ರಿಟಿಷ್ ವಿನ್ ಆಗ್ತಾರೆ. ಬ್ರಿಟಿಷ್ ವಿನ್ ಆಗಿರೋದ್ರಿಂದ ಫ್ರೆಂಚ್ ಅವರು
ಹೋದರು. ಓಕೆ, ಇಲ್ಲಿಂದ ಬ್ರಿಟಿಷ್ ಅವ್ರದ್ದು ಸ್ಟಾರ್ಟ್ ಆಗುತ್ತೆ ನಮ್ಮ ಇಂಡಿಯಾದಲ್ಲಿ. ಸೊ ಹಾಗಾಗಿ ಕಾರ್ನಾಟಿಕ್ ವಾರ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಕ್ವಶನ್ ನೋಡೋಣ. ನೋಡಿ ಇಲ್ಲಿ, ಕಾನ್ಫ್ಲಿಕ್ಟ್ ಬಿಟ್ವೀನ್ ನಸೀರ್ ಜಂಗ್ ಆ್ಯಂಡ್ ಮುಜಾಫರ್ ಜಂಗ್ ಫಾರ್ ಹೈದರಾಬಾದ್ ಥ್ರೋನ್ ವಾಸ್ ಕಾಸ್ ಫಾರ್ ಸೆಕೆಂಡ್ ಕಾರ್ನಾಟಿಕ್ ವಾರ್. ಸೊ ಅದು ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಥರ್ಡ್ ಒನ್, ಡಿಫೀಟ್ ಆಫ್ ಅನ್ವರುದ್ದೀನ್ ಬೈ ಡ್ಯೂಪ್ಲೆಕ್ಸ್ ಇನ್ ದ ಬ್ಯಾಟಲ್ ಆಫ್ ಆದ್ಯಾರ್ ವಾಸ್ ಕಾಸ್ ಫಾರ್ ಸೆಕೆಂಡ್ ಕಾರ್ನಾಟಿಕ್ ವಾರ್ ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಅನ್ವರುದ್ದೀನ್ನ ಡಿಫೀಟ್ ಮಾಡಿದ್ದು ಕಾರಣ ಅಲ್ಲ, ಬಟ್ ಅನ್ವರುದ್ದೀನ್ ಸತ್ತೋಗ್ತಾನೆ ಸೆಕೆಂಡ್ ವಾರಲ್ಲಿ, ಬಟ್ ಅದು ಕಾರಣ ಅಲ್ಲ ಸೆಕೆಂಡ್ ವಾರ್ಗೆ. ಸೊ ಅದು ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ 7 years ವಾರ್ ವಾಸ್ ಕಾಸ್ ಫಾರ್ ಥರ್ಡ್ ಕಾರ್ನಾಟಿಕ್ ವಾರ್ ಅಂತ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಟೇ. ಕಂಪ್ಲೀಟಾಗಿ ಒಂದು ಎಂಡ್ ತರಬೇಕು ಅಂತ ಹೇಳಿ ಲಾಸ್ಟಿಗೆ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್ ಒಂದು ಬಾದಾಮಿ ಕೇವ್ಸ್ ಬಗ್ಗೆ ಕೊಟ್ಟಿದ್ರು. ಸೊ ಇದು ನಿಮಗೆ ಐಹೊಳೆ, ಪಟ್ಟದಕಲ್, ಬಾದಾಮಿ ಇದೆಲ್ಲ, ಈ ಕೇವ್ಸ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರಬೇಕು. ಓಕೆ, ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಸೊ ಇದು ಯಾರು ಇದ್ದಾಗ ಅಂದರೆ ರೂಲ್ ಯಾರು ಇದ್ದಾಗ, ಮತ್ತು ಟೈಮ್ ಏನು, ಯಾವ ಸೆಂಚುರಿ, ಇದರಲ್ಲಿ ಏನಿದೆ, ಈ ಕೇವ್ಸಲ್ಲಿ ಏನು ಅಂಥದ್ದಿದೆ ಕಲಿಯೋದಕ್ಕೆ, ಮತ್ತು ಯುನೆಸ್ಕೋಲಿ ಇದೆಯಾ ಇಲ್ವಾ, ಸೊ ಇದನ್ನೆಲ್ಲ ನಿಮ್ಗೆ ಗೊತ್ತಿರಬೇಕು. ಬಾದಾಮಿ ಕೇವ್ಸ್ ಅಂತ ಹೇಳಿದಾಗ ನಿಮಗೆ ಚಾಲುಕ್ಯಾಸ್ ಅಂತ ಗೊತ್ತಿರಬೇಕು. ಚಾಲುಕ್ಯ ಕಿಂಗ್ಡಮ್ ಇದ್ದಾಗ ಬಂದಿರೋಂಥದ್ದು. ಸೊ ಇದು 6th centuryಯಲ್ಲಿ. ಓಕೆ, ಇದರಲ್ಲಿ ಬಾದಾಮಿ ಕೇವ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇದರಲ್ಲಿ 4 ಕೇವ್ಸ್ ಇದೆ. ಓಕೆ, ಟೋಟಲಾಗಿ ಅದರಲ್ಲಿ ಫಸ್ಟ್ ಕೇವಲ್ಲಿ ಶೈವೈಟ್ ಕೇವ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಕೇವಲ್ಲಿ ಮತ್ತು ಥರ್ಡ್ ಕೇವಲ್ಲಿ ಎರಡು ಸೇರಿ ವೈಷ್ಣವೈಟ್. ಇನ್ನು ಲಾಸ್ಟ್ 4th ಕೇವ್ ಇದೆಯಲ್ಲ, 4th ಒನ್, ಅದರಲ್ಲಿ ಜೈನ. ಓಕೆ, ಜೈನ್ ಕೇವ್ಸ್. ಸೊ ಇಲ್ಲೇನು ಅಂತ ಹೇಳಿದ್ರೆ ನೀವು ನೋಡ್ಬೋದು, 3 ಥರ ರಿಲಿಜಿಯನ್ ನೋಡ್ತಾ ಹೋಗ್ತೀರಾ: ಶೈವೈಟ್, ವೈಷ್ಣವೈಟ್ ಮತ್ತು ಜೈನ್. ಓಕೆ, ಸೊ ಇದರಲ್ಲಿ ಶೈವೈಟಲ್ಲಿ ಯಾವುದು ಇಂಪಾರ್ಟೆಂಟಾಗಿ ಕಾಣಿಸುತ್ತೆ ಅಂತಲೂ ಗೊತ್ತಿರಬೇಕು ನಿಮಗೆ. ಇದರಲ್ಲಿ ವೈಷ್ಣವೈಟಲ್ಲೂ ಕೇಳ್ತಾರೆ, ಜೈನಿಸಮಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಶೈವೈಟಲ್ಲಿ ಅಂತ ಹೇಳಿದಾಗ ಡ್ಯಾನ್ಸಿಂಗ್ ಶಿವ ಮತ್ತು ಅರ್ಧನಾರೀಶ್ವರ. ಓಕೆ, ಇಲ್ಲಿ ನೆಕ್ಸ್ಟ್ ನಮಗೆ ವೈಷ್ಣವೈಟಲ್ಲಿ ನೋಡಬೇಕಾದ್ರೆ ಅವತಾರಗಳು. ಓಕೆ, ಈಗ ವರಹ ಅವತಾರ ಎಕ್ಸಾಂಪಲ್ಗೆ, ನರಸಿಂಹ. ಸೊ ವಿಷ್ಣುದು ಕಂಪ್ಲೀಟ್ ಅವತಾರಗಳನ್ನೆಲ್ಲ ಹೇಳಿದ್ದಾರೆ ಇದರಲ್ಲಿ. ಇನ್ನು ಜೈನ ಅಂತ ಬಂದಾಗ ನಿಮಗೆ ಗೊತ್ತಿರೋಂಥದ್ದೇ ತೀರ್ಥಂಕರಸ್. ಓಕೆ, ಸೊ ಇಷ್ಟು ಕೇವಲಿ ಇಂಪಾರ್ಟೆಂಟ್ ಆಗಿರೋ ಆರ್ಕಿಟೆಕ್ಚರ್ ಇದೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಇದು ರಾಕ್ ಕಟ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ ಇದನ್ನು. ಸೊ ನೆಕ್ಸ್ಟ್ ಇಲ್ಲಿ ಲಿಪಿ ಬಗ್ಗೆ, ಸ್ಕ್ರಿಪ್ಟ್ ಬಗ್ಗೆ ಕೇಳಿದಾರಲ್ವಾ. ಈ ಸ್ಕ್ರಿಪ್ಟ್ ಬಗ್ಗೆ ಕೇಳಿದಾಗ ನಿಮಗೆ ಲಿಪಿನೂ ಗೊತ್ತಿರಬೇಕು, ಮತ್ತು ಲ್ಯಾಂಗ್ವೇಜ್ ಗೊತ್ತಿರಬೇಕು, ರೀಜಿಯನ್ ಗೊತ್ತಿರಬೇಕು. ಓಕೆ, ಬುಕ್ಸ್ ಬಗ್ಗೆ ಕೆಲವೊಂದು ಸಲ ಕೇಳಿಬಿಡ್ತಾರೆ, ಸೊ ಅದು ಗೊತ್ತಿರಬೇಕು. ಸೊ ಈ ಥರದ್ದನ್ನು ನೋಡ್ಕೋಬೇಕಾಗತ್ತೆ ನೀವು. ನೆಕ್ಸ್ಟ್ 37ನಲ್ಲಿ ಸಿಪಾಯಿ ಮ್ಯೂಟಿನಿ ಬಗ್ಗೆ ಕೇಳಿದ್ದೀರಲ್ಲ. ಸೊ ಇದೇ ಎಲ್ಲರಿಗೂ ಗೊತ್ತಿರುತ್ತೆ ಏನು ಅಂತ. ಸೊ ಇಲ್ಲಿ ನೋಡಿ, ಇಂಪಾರ್ಟೆಂಟಾಗಿ 47 ರೆಜಿಮೆಂಟ್ ಅಂತ ಕೇಳಿದ್ದಾರೆ. ಓಕೆ, ಸೊ ಅದು ಯಾವ ರೆಜಿಮೆಂಟ್ ಅಂತೆಲ್ಲ ನೀವು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕಾಗತ್ತೆ ಇನ್ನು. ಸೊ ಇಲ್ಲಿ ನೋಡಿ, ಬುಕ್ಸ್ ಬಗ್ಗೆ ಕೇಳಿದಾರಲ್ವ, ಏನ್ಷಂಟ್ ಇಂಡಿಯಾ. ಸೊ ಏನ್ಷಂಟ್ ಇಂಡಿಯಾ ಬುಕ್ಸಾ, ಮಿಡಿವಲ್ ಇಂಡಿಯಾ ಬುಕ್ಸಾ ಅಂತ ಹೇಳಿ ನೀವು ಸ್ವಲ್ಪ ಅದು ಕ್ಯಾಟಗರೈಸ್ ಮಾಡಿಕೊಂಡು ಓದಿ ನೆಕ್ಸ್ಟ್ ಓದಬೇಕಾದ್ರೆ. ಸೊ ಅದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಜೈನಿಸಮ್ ಬಗ್ಗೆ ಕೇಳಿದ್ದಾರೆ. ಸೊ ಜೈನಿಸಮ್ ಅಂತ ಹೇಳಿದಾಗ ನೆಕ್ಸ್ಟ್ ಬುದ್ಧಿಸಮ್ಮು ಕೇಳ್ತಾರೆ ಅಲ್ವಾ. ಸೊ ಇದು ಸಹ 2 ಟಾಪಿಕ್ಕು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದನ್ನ ಎಷ್ಟು ಡೀಪಾಗಿ ಕಲಿತೀರ ಅಷ್ಟು ಕಲಿಬೋದು. ಬುಕ್ಸ್ ಬಗ್ಗೆ ಕೇಳ್ತಾರೆ, ಮತ್ತು ಯಾವುದಾದ್ರೂ ಇಂಪಾರ್ಟೆಂಟ್ ಪ್ಲೇಸ್ ಬಗ್ಗೆ ಕೇಳ್ಬೋದು. ಸೊ ಇವ್ರದ್ದು ಏನಾದರೂ ಸ್ಟೇಟ್ಮೆಂಟ್ಸ್ ಇರುತ್ತಲ್ಲ, ಸೊ ಅದನ್ನು ಕೇಳ್ತಾರೆ. ಸೊ ಅದನ್ನೆಲ್ಲ ನೋಡ್ಕೋಬೇಕು ನೀವು. ಇಲ್ಲಿ ಫಸ್ಟ್ ಒನ್ನಲ್ಲಿ ನೋಡಿ ಏನು ಹೇಳಿದ್ದಾರೆ ಅಂತ, ಜೈನಿಸಮ್ ಡಸ್ ನಾಟ್ ರೆಕಗ್ನೈಸ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ಹೇಳಿದ್ದಾರೆ. ಗಾಡ್ ಬಗ್ಗೆ ಅವರು ಏನು ಹೇಳಿಲ್ಲ, ಬಟ್ ಅವರು ಸೋಲ್ನ ರೆಕಗ್ನೈಸ್ ಮಾಡ್ತಾರೆ. ಸೊ ಏನೋ ಒಂದು ಪವರ್ ಇದೆ ಅಂತ ರೆಕಗ್ನೈಸ್ ಮಾಡ್ತಾರೆ, ಬಟ್ ಗಾಡ್ ಇದೆಯಾ ಇಲ್ವಾ ಆ ಥರ ಅವ್ರು ಹೇಳಿಲ್ಲ. ಬಟ್
ಡಸ್ ನಾಟ್ ರೆಕಗ್ನೈಸ್ ಅಂತಲೂ ಏನಿಲ್ಲ. ಸೊ ಬಿ ನೋಡಿ, ಅಂದರೆ ಅದ್ರ ಬಗ್ಗೆ ಹೇಳೇ ಇಲ್ಲ ಆ ಥರ ಇಲ್ಲ, ಎಕ್ಸ್ಟರ್ನಲ್ ಪವರ್ ಇದೆ ಅಂತ ಇದೆ. ಓಕೆ. ಬಿ, ರೈಟ್ ನಾಲೆಡ್ಜ್, ರೈಟ್ ಫೇತ್, ರೈಟ್ ಆ್ಯಕ್ಷನ್, ಇದನ್ನು ಅವರು ತ್ರಿರತ್ನ ಅಂತ ಕರಿತಿದ್ರಲ್ವಾ. ಸೊ ಇದು ಹೌದು. ಜೈನಿಸಮ್ ಪ್ರಾಹಿಬಿಟ್ಸ್ ದ ಪ್ರಾಕ್ಟೀಸ್ ಆಫ್ ವಾರ್. ಸೊ ಇಲ್ಲಿ ಅವ್ರು ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಕಿಲ್ಲಿಂಗ್ನ ಪ್ರಾಹಿಬಿಟ್ ಮಾಡ್ತಾರೆ. ಸೊ ಕಿಲ್ಲಿಂಗ್ ಅಂತ ಹೇಳಿದಾಗ ಇಲ್ಲಿ ವಾರ್ ಅಂತಲೇ ಬರುತ್ತೆ ಅದು. ಸೊ ಹಾಗಾಗಿ ಅದು ಕರೆಕ್ಟ್ ಆಗುತ್ತೆ ಇದು. ಜೈನಿಸಮ್ ಕಂಡೆಮ್ಡ್ ದ ವರ್ಣ ಸಿಸ್ಟಮ್. ಸೊ ವರ್ಣ ಸಿಸ್ಟಮ್ನ ಅವರು ಪ್ರಾಕ್ಟೀಸ್ ಮಾಡಲ್ಲ, ಬಟ್ ಅವರೇನು ರಿಜೆಕ್ಟ್ ಅದೇನು ಅದ್ರ ಬಗ್ಗೆ ಏನು ಮಾತಾಡಿಲ್ಲ ಅವರು. ಓಕೆ. ಸೊ ಇದನ್ನು ಕಂಡಮ್ ಏನು ಮಾಡಿಲ್ಲ, ಅಂದರೆ ಖಂಡಿಸೋದನ್ನೇನೇನು ಮಾಡಿಲ್ಲ ಅವರು. ಸೊ ಅಷ್ಟು ಗೊತ್ತಿದ್ರೆ ಸಾಕು. ಸೊ ಈ ಥರ ಬೇಸಿಕ್ಸ್ನ ನೀವು ನೋಡ್ಕೋಬೇಕಷ್ಟೇ ಜೈನಿಸಮ್ ಮತ್ತು ಬುದ್ಧಿಸಮಲ್ಲಿ. ನೆಕ್ಸ್ಟ್ ಒನ್ ನೋಡೋಣ. ಸೊ ಇದು ಈ ಕ್ವಶನ್ ಈಸಿ ಇತ್ತು ಅನಿಸುತ್ತೆ. ಸೊ ನೈಟ್ರೋಜನ್ ಸೈಕಲ್ ಅಂತ ಹೇಳಿದ್ರೆ ನೈಟ್ರೋಜನ್ ಫಿಕ್ಸೇಷನ್. ಈಗ ನೈಟ್ರೋಜನ್ ಫಿಕ್ಸೇಷನ್ ಅಂತ ತಗೊಂಡಾಗ ಮತ್ತು ಡಿನೈಟ್ರಿಫಿಕೇಷನ್ ಅಂತ ಬಂದಿದೆ ನೋಡಿ. ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಫಸ್ಟ್ ನೈಟ್ರೋಜನ್ನ ಅಮೋನಿಯಾಕ್ಕೆ ಕನ್ವರ್ಟ್ ಮಾಡುತ್ತೆ, ಅಮೋನಿಯಾನ ನೈಟ್ರೈಟಾಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ. ಸೊ ಇಷ್ಟು ಇದು ಕಂಪ್ಲೀಟಾಗಿ ಸೈಕಲ್ನ. ನೆಕ್ಸ್ಟ್ ಮತ್ತೆ ನೈಟ್ರೈಟ್ ಬಂದು ನೈಟ್ರೋಜನ್ ಆಗುತ್ತೆ. ಸೊ ಇದನ್ನು ನೈಟ್ರೋಜನ್ ಸೈಕಲ್ ಅಂತ ಕರಿತೀವಿ. ಓಕೆ. ಇದು ನೈಟ್ರಿಫಿಕೇಷನ್ ಇಲ್ಲಿ ಆಗ್ತಿರೋದು. ಇಲ್ಲ ಆಗ್ತಿರೋದು ನೈಟ್ರೋಜನ್ ಫಿಕ್ಸೇಷನ್. ಓಕೆನಾ. ಸೊ ಇಲ್ಲಿ ನೆಕ್ಸ್ಟ್ ಆಗ್ತಿದೆಯಲ್ಲ, ಇಲ್ಲಿ ಅಮೋನಿಯಾದಿಂದ ನೈಟ್ರೈಟ್ ಆಗ್ತಿದೆಯಲ್ಲ, ಇದನ್ನು ನೈಟ್ರಿಫಿಕೇಷನ್ ಅಂತ ಕರಿತೀವಿ. ಸೊ ಇಲ್ಲಿಂದ ನೆಕ್ಸ್ಟ್ ಹೋಗ್ತಿರೋ ಸೈಕಲ್ನ ನೈಟ್ರೋಜನ್ ಆಗ್ತಿರೋದನ್ನ ಮತ್ತೆ ಡಿನೈಟ್ರಿಫಿಕೇಷನ್. ಸೊ ಈ ಥರ ನಿಮಗೆ ಗೊತ್ತಿರಬೇಕು ಕ್ಲಿಯರಾಗಿ. ಸೊ ನೈಟ್ರೋಜನ್ ಸೈಕಲ್ ಅಂತ ಹೇಳಿದ್ರೆ. ಇನ್ನು ವಾಟರ್ ಸೈಕಲ್ ಕೊಟ್ಟಿದ್ದಾರೆ, ಅದು ಈಸಿ. ಫಸ್ಟ್ ಎವಾಪ್ರೇಟ್ ಆಗುತ್ತೆ. ಇದು ವಾಟರ್ ಬಾಡಿ ಅಂದ್ಕೊಂಡ್ರೆ ನೀರು, ಹೊಳೆ. ಸೊ ಇಲ್ಲಿಂದ ಎವಾಪ್ರೇಷನ್ ಆಯಿತು, ಎವಾಪ್ರೇಷನ್ ಆಗಿ ಇಲ್ಲಿ ಕಂಡೆನ್ಸೇಷನ್ ಆಯಿತು, ಮೋಡಾಗಿ ಕನ್ವರ್ಟ್ ಆಗುತ್ತಲ್ವಾ. ಸೊ ಅಲ್ಲಿಂದ ಏನಾಗುತ್ತೆ, ಮತ್ತು ಪ್ರೆಸಿಪಿಟೇಷನ್, ರೈನ್ ಬರುತ್ತೆ. ಸೊ ಅದು ಇಲ್ಲಿ ಕೊಟ್ಟಿದ್ದಾರೆ. ಸೊ ದಿಸ್ ವಾಸ್ ಈಸಿ. ನೆಕ್ಸ್ಟ್ ಸಲ್ಫರ್ ಸೈಕಲ್ ಕೊಟ್ಟಿದ್ದಾರೆ, ಕಾರ್ಬನ್ ಸೈಕಲ್. ಈಗ ಕಾರ್ಬನ್ ಸೈಕಲ್ ನೋಡಿ, ಫೋಟೋಸಿಂಥಸಿಸ್ಗೆ ಕಾರ್ಬನ್ ಬೇಕು. ರೆಸ್ಪಿರೇಷನ್ ಮಾಡಬೇಕಾದ್ರೆ ಕಾರ್ಬನ್ ಡೈಆಕ್ಸೈಡ್ನ ಹೊರಗಡೆ ರೆಸ್ಪೈರ್ ಮಾಡ್ತಾರೆ. ಸೊ ಕಾರ್ಬನ್ ಸೈಕಲ್ದು ಗೊತ್ತಾಯಿತು. ನೆಕ್ಸ್ಟ್ ಸಲ್ಫರ್ ಸೈಕಲ್ ಉಳಿದಿರೋದು ಮಿನರಲೈಸೇಷನ್, ಆಕ್ಸಿಡೇಷನ್. ಸೊ ಇಲ್ಲಿ ನಿಮಗೆ ಗೊತ್ತಿರುತ್ತೆ, ರಸ್ಟ್ ಆಗುತ್ತೆ ಅಲ್ವಾ, ರಸ್ಟ್ ಹಿಡಿಯುತ್ತೆ. ಸೊ ಕಲರ್ ಚೇಂಜಸ್ ಆಗುತ್ತೆ. ಸೊ ಆಕ್ಸಿಡೇಷನ್ ಅದೆಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಎಮರ್ಜೆನ್ಸಿ ಪ್ರಾವಿಷನ್ಸ್ ಬಗ್ಗೆ ಕೇಳಿದ್ದಾರೆ. ಸೊ ಎಮರ್ಜೆನ್ಸಿ ಪ್ರಾವಿಷನ್ಸ್ ಏನು ಅಂದರೆ ಪ್ರೆಸಿಡೆಂಟಿಗೆ ಲಿಂಕ್ ಆಗಿದೆ. ಓಕೆ. ಸೊ ಇದು ಪ್ರೆಸಿಡೆಂಟ್ ಬಗ್ಗೆ ನಿಮಗೆ ಗೊತ್ತಿರಬೇಕು, ಆಗ ಎಮರ್ಜೆನ್ಸಿ ಪ್ರಾವಿಷನ್ಸ್ ಕಲಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಗವರ್ನರ್ ಬಗ್ಗೆ ಕೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಬಗ್ಗೆ ಕೇಳ್ತಾರೆ. ಸೊ ಇದನ್ನೆಲ್ಲ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಸೊ ಇದ್ರ ಬಗ್ಗೆ ಎಲ್ಲ ನಾನು ವೀಡಿಯೋಸ್ ಮಾಡಿದ್ದೀನಿ, ಆ ವೀಡಿಯೋಸ್ ಹೋಗಿ ನೋಡಿದರೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇಲ್ಲಿ ಈ ಕ್ವಶನ್ ನೋಡೋದಾದರೆ ಡೈರೆಕ್ಟಾಗೇ ಇದೆ, ಬಟ್ ಇಲ್ಲಿ ಸ್ವಲ್ಪ ಆರ್ಟಿಕಲ್ಸ್ನ ಚೇಂಜ್ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ ಇಲ್ಲಿ ಅಂಡ್ ಆರ್ಟಿಕಲ್ 352. ಸೊ ಇಲ್ಲಿ ಮೇಯ್ನಾಗಿ 3 ಆರ್ಟಿಕಲ್ಸ್ನ ನೆನ್ಪಿಟ್ಕೋಬೇಕು ನೀವು, 352, 356 ಮತ್ತು 360. ಫಸ್ಟ್ ನಿಮಗೆ ನ್ಯಾಷನಲ್ ಎಮರ್ಜೆನ್ಸಿ ಅಂತ ಬಂದಾಗ $352 ಅಂತ ನೆನಪಿರಬೇಕು. ಓಕೆ. ನ್ಯಾಷನಲ್ ಎಮರ್ಜೆನ್ಸಿ. ಒಂದು ನೇಷನ್ ಅಂತ ಆದಮೇಲೆ ನೇಷನಲ್ಲಿ ಸ್ಟೇಟ್ಸ್ ಇರುತ್ತಲ್ವಾ. ಸೊ ಸ್ಟೇಟ್ ಎಮರ್ಜೆನ್ಸಿ ಅಂತ ನೆನ್ಪಿಟ್ಕೊಳ್ಳಿ ಈಸಿಯಾಗಿ. ಅದಾದಮೇಲೆ ಉಳಿದಿರೋದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಓಕೆ. ಸೊ ಈ ಥರ ನೀವು ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಬೋದಿತ್ತು ಇದನ್ನು. ಸೊ ಈ ಥರ ಪ್ರೆಸಿಡೆಂಟ್ನ ಕಲಿಬೇಕಾದ್ರೆ ಕಲಿತೀವಿ. ಸೊ ಅದನ್ನು ಹೋಗಿ ನಾನು ವೀಡಿಯೋಸ್ ಮಾಡಿದ್ದೀನಿ, ಕೆಲವೊಂದು ಆರ್ಟಿಕಲ್ಸ್ ವೀಡಿಯೋಸ್ ಮಾಡಿದ್ದೀನಿ ಇಂಪಾರ್ಟೆಂಟ್ ಅಂತ, ಅದರಲ್ಲೂ ಸಿಗುತ್ತೆ. ಆ್ಯಂಡ್ ಪ್ರೆಸಿಡೆಂಟ್ ವೀಡಿಯೋ ಮಾಡಿದ್ದೀನಿ, ಅದರಲ್ಲೂ ಹೋಗಿ ನೋಡ್ಕೋಬೋದು. ಸೊ ಇನ್ನೊಂದು ಕ್ವಶನ್ ನಿಮಗೆ ಒಂದು ಕಾಮನ್ ಸೆನ್ಸಿಂದ ಆನ್ಸರ್ ಮಾಡ್ಬೋದಿತ್ತಲ್ವಾ, ಪಾಲಿಬ್ಲೆಂಟ್. ಸೊ ಪಾಲಿಥೀನ್ ಕವರ್ಸ್ ಅಂತ ಹೇಳ್ತೀವಿ. ಸೊ ಇದು ಪಾಲಿ ಅಂತ ಬಂದಾಗ ನಿಮಗೆ ಗೊತ್ತಾಗಬೇಕು ಪ್ಲಾಸ್ಟಿಕ್ ಬಗ್ಗೆ ಇದೆ ಅಂತ. ಸೊ ಇದು ಆನ್ಸರ್ ಮಾಡ್ಬೋದಿತ್ತು ಈಸಿಯಾಗಿ. ಸೊ ಸೈನ್ಸ್ದು ಕ್ವಶನ್ ಅಂತ ಹೇಳಿದರೆ ಇಲ್ಲಿ ಸೆಂಟ್ರಿಪಿಟಲ್ ಫೋರ್ಸ್, ಸೆಂಟ್ರಿಫ್ಯೂಗಲ್ ಫೋರ್ಸ್, ಈ ಫೋರ್ಸ್ ಬಗ್ಗೆ ಸ್ವಲ್ಪ ಜಾಸ್ತಿ ಕೇಳಿದರು ಈ ಸಲ. ಓಕೆ. ಸೊ ಫೋರ್ಸ್ ಇದನ್ನು ನಿಮಗೆ ಗೊತ್ತಿರಬೇಕು, ಸೆಂಟ್ರಿಪಿಟಲ್ ಮತ್ತು ಸೆಂಟ್ರಿಫ್ಯೂಗಲಲ್ಲಿ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಒಬ್ಬರು ನಿಂತ್ಕೊಂಡು ಈ ಥರ ಹಗ್ಗ ಏನಾದರೂ ಕಟ್ಕೊಂಡು ಇದನ್ನು ಸುತ್ತಿದ್ದಾರೆ ಅಂತ ಹೇಳಿದರೆ
ಸರ್ಕ್ಯುಲರ್ ಮೋಷನಲ್ಲಿ ಸುತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ಸೆಂಟರ್ಗೆ ಫೋಕಸ್ ಆಗಿರುತ್ತೆ ಅಲ್ವಾ ಫೋರ್ಸ್. ಸೊ ಅದು ಈ ಸೆಂಟರಿಂದ ಹೊರಗಡೆಗೆ ಹೋಗ್ತಿದೆ ಫೋರ್ಸ್. ಒಂದೇ ಒಂದು ಯೂನಿಫಾರ್ಮ್ ಮೋಷನಲ್ಲಿ ಈ ಥರ ತಿರುಗ್ತಾ ಇದೆ. ಸೊ ಅದನ್ನು ನಾವು ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಹೊರಗಡೆ ಇರೋ ಆಬ್ಜೆಕ್ಟಿಂದ ಒಳಗಡೆಗೆ ಎಕ್ಸ್ಟ್ರಾ ಫೋರ್ಸ್ ಅಪ್ಲೈ ಆಗ್ತಾ ಇದೆಯಲ್ವಾ, ಅಂದರೆ ಅದೇ ಒಂದು ಮೋಷನಲ್ಲಿ ಇರೋದಕ್ಕೆ ಹೊರಗಡೆಯಿಂದ ಒಂದು ಫೋರ್ಸ್ ಅಪ್ಲೈ ಆಗ್ತಿದೆ. ಸೊ ಅದನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಕರಿತೀವಿ. ಓಕೆ, ಸೊ ಅದು ಗೊತ್ತಿರಬೇಕು. ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಮೋಟಾರ್ ಸೈಕ್ಲಿಸ್ಟ್ ಲೀನ್ಸ್ ಟುವರ್ಡ್ಸ್ ವೈಲ್ ಇನ್ವರ್ಡ್ಸ್ ವೈಲ್ ಟೇಕಿಂಗ್ ಅ ಶಾರ್ಪ್ ಟರ್ನ್. ಸೊ ಇಲ್ಲಿ ಬೈಕಲ್ಲಿ ಈ ಥರ ಇನ್ವರ್ಡ್ ಆಗಿ ಲೀನ್ ಆಗಿದ್ದಾರೆ ಮತ್ತು ಶಾರ್ಪ್ ಟರ್ನ್ ತಗೋತಾ ಇದ್ದಾರೆ. ಸೊ ಸರ್ಕಲ್ ಹೋಗ್ತಾ ಇದ್ದಾರೆ ಅಲ್ವಾ. ಸೊ ಇನ್ವರ್ಡ್ಗೆ ಲೀನ್ ಆಗಿದ್ದಾರೆ ಅಂದಾಗ ಇಲ್ಲಿ ಫೋರ್ಸ್ ಇದೆ. ಸೊ ಅದನ್ನು ಏನಂತ ಹೇಳ್ತೀವಿ, ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ಅಷ್ಟು ಕ್ಲಾರಿಟಿ ಇದ್ದರೆ ಇದನ್ನು ಆನ್ಸರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಸರ್ಫೇಸ್ ಟೆನ್ಷನ್ ಆಫ್ ವಾಟರ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಈಗ ನಾವು ನಾರ್ಮಲ್ಲಾಗಿ ಡೈಲಿ ಮಾಡೋವಂಥದ್ದು. ಸೊ ಬಟ್ಟೆ ಒಗಿಬೇಕು ಅಂತ ಹೇಳಿದರೆ ನೀವು ಏನು ಮಾಡ್ತೀರಾ, ಸರ್ಫ್ ಯೂಸ್ ಮಾಡ್ತೀರಲ್ವಾ. ಸರ್ಫ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೊ ಇದು ವಾಟರ್ ಅಂತ ತಗೊಳ್ಳೋಣ. ಸೊ ಇದು ವಾಟರ್ ಅಂತ ತಗೊಳ್ಳೋಣ. ಓಕೆ, ಸೊ ಇಲ್ಲಿ ಸರ್ಫ್ ಇದು ಸರ್ಫ್ ಹಾಕ್ತೀರಾ. ಹಾಕ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಬಾಂಡ್ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಇದು ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ. ಬಟ್ ಈ ಟೈಲ್ ಇದೆಯಲ್ಲ, ಈ ಟೈಲ್ ಏನಾಗುತ್ತೆ ಅಂದರೆ ಆಯಿಲ್ ಜೊತೆ ಡಸ್ಟ್ ಜೊತೆ ಇಂಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಟೈಲ್ ಜೊತೆ ಆಯಿಲ್ಗಳೆಲ್ಲ ಹೋಗುತ್ತೆ. ಬಟ್ ವಾಟರ್ ಜೊತೆ ಹೈಡ್ರೋಫಿಲಿಕ್ ಹೆಡ್, ಹೈಡ್ರೋಫೋಬಿಕ್ ಟೈಲ್ ಅಂತ ಕರಿತೀವಿ. ಸೊ ಫಿಲಿಕ್ ಅಂತ ಹೇಳಿದರೆ ಲವ್ವಿಂಗ್ ಅಂತ. ಸೊ ಇದು ವಾಟರ್ನ ಹೆದರಲ್ಲ. ಓಕೆ, ಸೊ ಹೈಡ್ರೋಫಿಲಿಕ್ ಹೆಡ್ ಏನು ಮಾಡುತ್ತೆ, ವಾಟರ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಬಟ್ ಹೈಡ್ರೋಫೋಬಿಕ್ ಟೈಲ್ ಇರುತ್ತಲ್ಲ, ಸೊ ಹೈಡ್ರೋಫೋಬಿಕ್ ಟೈಲ್ ಏನು ಮಾಡುತ್ತೆ, ಇದು ಆಯಿಲ್ ಜೊತೆ ಇಂಟ್ರಾಕ್ಟ್ ಮಾಡುತ್ತೆ. ಇಲ್ಲಿ ಹೈಡ್ರೋಫೋಬಿಕ್ ಅಂತ ಇದೆಯಲ್ಲ, ಸೊ ಅದು ಯಾವತ್ತು ಟೈಲ್ ಕಡೆನೇ ಬರುತ್ತೆ. ಓಕೆ, ಇಲ್ಲಿ ಹೈಡ್ರೋಫಿಲಿಕ್ ಇರೋದು ಯಾವತ್ತು ಹೆಡ್ ಕಡೆ ಬರುತ್ತೆ. ಓಕೆ, ಇಷ್ಟು ನೆನಪಿದ್ರೆ ಈ ಥರ ಕ್ವಶನ್ಸ್ನ ಮಾಡ್ಬೋದು. ಸೊ ಸರ್ಫೇಸ್ ಟೆನ್ಷನ್ನ ಡಿಕ್ರೀಸ್ ಮಾಡುತ್ತಾ ಇನ್ಕ್ರೀಸ್ ಮಾಡುತ್ತಾ ಯಾವ ಥರ ಅಂತ ಕೇಳಿದ್ದಾರೆ ಅಲ್ವಾ ಇಲ್ಲಿ. ಸೊ ಡಿಕ್ರೀಸ್ ಮಾಡುತ್ತೆ. ಸೊ ಯಾಕೆ ಅಂತ ಹೇಳಿದರೆ ಇಲ್ಲಿ ವಾಟರ್ದು ಕನೆಕ್ಷನ್ ಈ ಥರ ಹೆಡ್ಡೆಲ್ಲ ಇಲ್ಲಿ ಕನೆಕ್ಟ್ ಆಗಿ ಟೈಲೆಲ್ಲ ಸರ್ಫ್ ಇದಕ್ಕೆ ಕನೆಕ್ಟ್ ಆದಾಗ ಏನಾಗುತ್ತೆ, ವಾಟರ್ ಜಾಸ್ತಿ ಬಟ್ಟೆ ಒಳಗಡೆ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಒಳಗಡೆ ಹೋಗಿ ಕಂಪ್ಲೀಟಾಗಿ ಕೊಳೆನ ತೆಗಿಯೋಕ್ಕೆ ಹೆಲ್ಪ್ ಮಾಡುತ್ತೆ ಸರ್ಫೇಸ್ ಟೆನ್ಷನ್ ಡಿಕ್ರೀಸ್ ಆದಾಗ. ಸೊ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಒನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ಇದು ಸ್ಟೀಲ್. ಸೊ ಇಲ್ಲಿ ಸ್ಟೀಲ್ ರೈಲ್ ಆಗಿರ್ಬೋದು, ಸ್ಟೀಲ್ ರಾಡ್ ಆಗಿರ್ಬೋದು. ಸೊ ಈ ಥರ ಸ್ಟೀಲ್ ಅಂತ ಬಂದಾಗ ಏನಾದರೂ ಕೇಳ್ತಾರೆ. ಓಕೆ, ಇದು ಮೆಟಲ್, ಇದು ಸಾಲಿಡ್ ಆಗಿರೋದ್ರಿಂದ. ಸೊ ಸೌಂಡ್ ಆಗಿರ್ಬೋದು, ಹೀಟ್ ಆಗಿರ್ಬೋದು, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ತಗೊಂಡೋಗ. ಸೊ ಸಾಲಿಡ್ ಹೇಗಿರುತ್ತೆ ಅಂತ ಹೇಳಿದರೆ ಈ ಥರ ಹತ್ತತ್ರ ಇರುತ್ತೆ ಅಲ್ವಾ ಅರೇಂಜ್ಮೆಂಟ್ಸ್ ಅದ್ರದ್ದು. ಸೊ ರಿಜಿಡ್ ಆಗಿರುತ್ತೆ, ಹತ್ತತ್ರ ಇರುತ್ತೆ. ಸೊ ಆಗ ನಿಮಗೆ ಇಲ್ಲೇನೋ ಒಂದು ಟ್ರಾನ್ಸ್ಫರ್ ಆಯಿತು ಅಂದರೆ ಇದರಿಂದ ಇದಕ್ಕೆ ಟ್ರಾನ್ಸ್ಫರ್ ಮಾಡೋಕ್ಕೆ ಸ್ವಲ್ಪನೇ ಟೈಮ್. ಲಿಕ್ವಿಡ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲೊಂದಿದೆ ಅಂದರೆ ಸ್ವಲ್ಪ ಇಲ್ಲೊಂದಿದೆ ಈ ಥರ. ಬಟ್ ಗ್ಯಾಸ್ ತಗೊಂಡ್ರೆ ಇಲ್ಲೊಂದಿದೆ ಅಂದರೆ ತುಂಬ ಗ್ಯಾಪ್ ಇದೆ. ಸೊ ಇಲ್ಲಿ ಬೇಗ ಟ್ರಾನ್ಸ್ಫರ್ ಆಗಲ್ಲ. ಲಿಕ್ವಿಡಲ್ಲಿ ಮೀಡಿಯಮ್ ಆಗಿ, ಇದು ಬೇಗ ಟ್ರಾನ್ಸ್ಫರ್ ಆಗುತ್ತೆ. ಸೊ ಯಾವುದೇ ಸೌಂಡ್ ಆಗಿರ್ಬೋದು, ಹೀಟ್ ಆಗಿರ್ಬೋದು ಕೇಳಿದಾಗ ಸೊ ಬೇಗ ಟ್ರಾನ್ಸ್ಫರ್ ಆಗೋದು ಯಾವುದು ಅಂತ ಹೇಳಿದರೆ ಸಾಲಿಡಲ್ಲಿ. ಸೊ ಅದಕ್ಕೆ ಇಲ್ಲಿ ಕೇಳಿದಾಗ ನೋಡಿ, ರೈಲ್ ಅಲ್ವಾ. ಸೊ ಇಲ್ಲಿ ಇದು ಸ್ಟೀಲ್, ಫಸ್ಟ್ ಸ್ಟೀಲಲ್ಲಿ ಹೋಗುತ್ತೆ, ಮತ್ತೆ ನೆಕ್ಸ್ಟ್ ಏರ್ನು ಕೇಳಿದ್ದಾರೆ ನೋಡಿ. ಓಕೆ, ಏರಲ್ಲೂ ಬರುತ್ತೆ ಅಂತ. ಸೊ ಫಸ್ಟ್ ಸಾಲಿಡಲ್ಲಿ ಹೋಗಿ ಆದಮೇಲೆ ಏನಾಗುತ್ತೆ, ಏರಲ್ಲಿ ಬರುತ್ತೆ. ಸೊ 2 ಟೈಮ್ ಕೇಳಿಸುತ್ತೆ ನಮಗೆ. ಓಕೆ, ಸೊ ನೆಕ್ಸ್ಟ್ ಒನ್ ನೋಡಿ, ಇದು ಸ್ಟೆಪ್ಸ್, ಡಿಕಂಪೋಸಿಷನ್ ಸ್ಟೆಪ್ಸ್ ಗೊತ್ತಿರಬೇಕು ನಿಮಗೆ. ಫಸ್ಟ್ ಈಗ ಒಂದು ಏನೋ ಡಿಕಂಪೋಸ್ ಆಗಬೇಕು ಅಂತ ಹೇಳಿದ್ರೆ, ಸೊ ಒಂದು ಎಲೆ ಇದೆ ಅಂತ ಅಂದ್ಕೊಳ್ಳೋಣ ಅಲ್ವಾ. ಸೊ ಎಲೆ ಇದೆ ಅಂತ ಹೇಳಿದರೆ ಫಸ್ಟ್ ಇದು ಕಟ್ ಆಗಬೇಕು, ರೈಟ್. ಸೊ ಕಟ್ ಆದಮೇಲೆ ಈಗ ನೀವು ಏನಾದರೂ ಕಾಂಪೋಸ್ಟ್ ಮಾಡ್ತಿದ್ದೀರಾ ನಿಮ್ಮ ಮನೆಗಳಲ್ಲಿ ಅಂತ ಹೇಳಿದರೆ, ಯಾವುದಾದ್ರೂ ಎಲೆಗಳೆಲ್ಲ ಇದ್ದರೆ ನೀವು ಹಾಕುವಾಗ ಕಟ್ ಮಾಡಿ ಹಾಕ್ತೀರ.
ಅಲ್ವಾ. ಸೊ ಅದು ಯಾಕೆ ಅಂತ ಹೇಳಿದರೆ ಅದನ್ನು ನಾವು ಇಂಗ್ಲೀಷಲ್ಲಿ ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. ಸೊ ಫ್ರ್ಯಾಗ್ಮೆಂಟೇಷನ್ ಆದಾಗ ಅದು ಹೆಲ್ಪ್ ಆಗುತ್ತೆ, ಈಸಿ ಆಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗೆ ಅದ್ರ ಮೇಲೆ ಕೆಲಸ ಮಾಡೋದಕ್ಕೆ. ಅದರ ನೆಕ್ಸ್ಟ್ ಲೀಚಿಂಗ್. ಸೊ ಲೀಚಿಂಗ್ ಆದಾಗ ಇದು ಸಾಫ್ಟ್ ಆಗ್ತಾ ಹೋಗುತ್ತೆ, ಸಾಫ್ಟ್ ಆಗುತ್ತೆ, ಕರಗ್ತಾ ಹೋಗುತ್ತೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ. ಈಗ ಎರೆಹುಳ ಆಗಿರ್ಬೋದು, ಬೇರೆ ಹುಳಗಳು, ಅದೆಲ್ಲ ಇದು ಮಾಡ್ಕೊಂಡು ಹೋಗುತ್ತೆ. ನೆಕ್ಸ್ಟ್ ಬರೋದು ಕೆಟಬಲಿಸಮ್. ಸೊ ಕೆಟಬಲಿಸಮ್ ಅಂತ ಹೇಳಿದರೆ ಈಗ ಒಂದು ಲಾರ್ಜರ್ ಕಾಂಪೊನೆಂಟ್ಸ್ ಸ್ಮಾಲ್ ಆಗಿ ಬ್ರೇಕ್ ಆಗೋದನ್ನ ನಾವು ಕೆಟಬಲಿಸಮ್ ಅಂತ ಹೇಳ್ತೀವಿ. ಸೊ ಎನಬಾಲಿಸಮ್ ಅಂತ ಹೇಳಿದರೆ ಅದ್ರದ್ದು ಉಲ್ಟಾ, ಲಾರ್ಜರ್ ಕಾಂಪೌಂಡ್ಸ್ ಎಲ್ಲ ಏನಾಗುತ್ತೆ, ಸ್ಮಾಲರ್ ಕಾಂಪೊನೆಂಟ್ಸ್ ಎಲ್ಲ ಸೇರಿ ಲಾರ್ಜರ್ ಆಗೋದು ಎನಬಾಲಿಸಮ್. ಸೊ ಇಲ್ಲಿ ಕ್ಯಾಟಬಲಿಸಮ್ ಆಯ್ತಲ್ವಾ. ಅದಾದಮೇಲೆ ನೆಕ್ಸ್ಟ್ ಹ್ಯೂಮಿಫಿಕೇಷನ್ ಅಂತ ಹೇಳಿದರೆ ಈಗ ನೀವು ಕಾಂಪೋಸ್ಟ್ ಎಲ್ಲ ಮುಟ್ಟು ನೋಡಿದರೆ ಅದು ಮಾಯಿಸ್ಟ್ ಆಗಿರುತ್ತೆ, ತುಂಬ ಕೋಲ್ಡ್ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದರೆ ಮಾಯಿಶ್ಚರ್ನ, ಸರೌಂಡಿಂಗ್ ಏರಲ್ಲಿರೋ ಮಾಯಿಶ್ಚರ್ನೆಲ್ಲ ತಗೊಂಡು ಆ್ಯಡ್ ಮಾಡ್ತಾ ಹೋಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಮಿನರಲೈಸೇಷನ್. ಸೊ ಮಿನರಲ್ಸ್ನ, ಸೊ ನೈಟ್ರೋಜನ್, ಫಾಸ್ಫರಸ್ ಈ ಥರದ್ದೆಲ್ಲ ಮಿನರಲ್ಲೆಲ್ಲ ರಿಲೀಸ್ ಮಾಡ್ತಾ ಹೋಗುತ್ತೆ ಆಫ್ಟರ್ ಹ್ಯೂಮಿಫಿಕೇಷನ್. ಸೊ ಇಷ್ಟು ಡಿಕಂಪೋಸಿಷನ್ ಸ್ಟೆಪ್ಸ್ ಆಗಿರುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಾಟ್ನಿಯಿಂದ ನಿಮಗೆ ಬ್ರಯೋಫೈಟ್ಸ್, ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್ ಇದನ್ನೆಲ್ಲ ಕೇಳ್ತಾರೆ. ಓಕೆ, ಇದು ಬಾಟ್ನಿಲಿ ಬರೋಂಥ ಕಾನ್ಸೆಪ್ಟ್ಸ್. ಸೊ ಇದು ನೋಡೋದಾದರೆ ನಿಮಗೆ ಜಿಮ್ನೋಸ್ಪರ್ಮ್ಸ್ ಅಂದ್ರೇನು, ಆಂಜಿಯೋಸ್ಪರ್ಮ್ಸ್ ಅಂದ್ರೇನು ಅಂತ ಗೊತ್ತಿರಬೇಕು. ಸೊ ಆಂಜಿಯೋಸ್ಪರ್ಮ್ಸ್, ಜಿಮ್ನೋಸ್ಪರ್ಮ್ಸ್ ಇದು ನೇಕೆಡ್ ಸೀಡ್ಸ್ ಅಂತ ಹೇಳ್ತೀವಿ. ಯಾಕೆಂದರೆ ಈಗ ಒಂದು ಸೀಡ್ ಇದೆ, ಈ ಥರ ಸೀಡ್ ಇದೆ ಅಂತ ಹೇಳಿದ್ರೆ ಇದಕ್ಕೆ ಕವರಿಂಗ್, ಔಟರ್ ಕವರಿಂಗ್ ಏನೂ ಇರಲ್ಲ ಇದರಲ್ಲಿ. ಓಕೆ, ಈ ಸೀಡ್ ಹೇಗೆ ಅಂದರೆ ರಫ್ ಆಗಿರುತ್ತೆ. ಓಕೆ, ಈ ಸರ್ಫೇಸೇ ರಫ್ ಆಗಿರುತ್ತೆ. ಸೊ ಅದೇ ಅದ್ರಿಗೆ ಪ್ರೊಟೆಕ್ಷನ್. ಓಕೆ, ಸೊ ಅದು ಜಿಮ್ನೋಸ್ಪರ್ಮ್ಸಲ್ಲಿ ಹೇಳ್ತೀವಿ. ಓಕೆ, ಇದು ನೇಕೆಡ್ ಸೀಡ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕವರಿಂಗ್ ಇದೆ. ಅದಾದಮೇಲೆ ಈ ಆಂಜಿಯೋಸ್ಪರ್ಮ್ಸಲ್ಲಿ ಮೇಯ್ನಾಗಿ ಫ್ಲವರಿಂಗ್ ಪ್ಲ್ಯಾಂಟ್ ಇದು. ಓಕೆನಾ, ಇದು ಫ್ಲವರಿಂಗ್ ಪ್ಲ್ಯಾಂಟ್ ಅಲ್ಲ, ನಾನ್ ಫ್ಲವರಿಂಗ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಈ ಜಿಮ್ನೋಸ್ಪರ್ಮ್ಸಲ್ಲಿ ಲೀವ್ಸ್ ಎಲ್ಲ ಈ ಥರ ನೀಡಲ್ ಥರ ಇರುತ್ತೆ. ಈ ಥರದೊಂದು ಇದಿದ್ರೆ ಈ ಥರ ಲೀವ್ಸ್ ಅದರದ್ದು, ನೀಡಲ್ ಲೈಕ್ ಲೀವ್ಸ್. ಓಕೆ, ಸೊ ಆಂಜಿಯೋಸ್ಪರ್ಮ್ಸಲ್ಲಿ ಹಂಗಲ್ಲ. ಆಂಜಿಯೋಸ್ಪರ್ಮ್ ಈಗ ನೀವು ನಾರ್ಮಲಾಗಿ ನೋಡ್ತೀರಲ್ವಾ ಲೀವ್ಸ್ ಎಲ್ಲ, ಸೊ ಈ ಥರ ಇರೋ ಲೀವ್ಸ್ ಆಂಜಿಯೋಸ್ಪರ್ಮ್ಸಲ್ಲಿ ಇರುತ್ತೆ. ಸೊ ಇದು ಸೀಸ್ನಲ್ ಲೈಫ್ ಸ್ಟೈಲ್ ಇರುತ್ತೆ ಆಂಜಿಯೋಸ್ಪರ್ಮಲ್ಲಿ, ಅದರಲ್ಲಿ ಎವರ್ಗ್ರೀನ್ ಜಿಮ್ನೋಸ್ಪರ್ಮ್ಸ್ದು. ಓಕೆ, ಸೊ ಇಷ್ಟು ನಿಮಗೆ ಮೇಯ್ನಾಗಿ ಗೊತ್ತಿರಬೇಕು ಡಿಫ್ರೆನ್ಸ್, ಆವಾಗ ಆನ್ಸರ್ ಮಾಡ್ಬೋದು ಇದನ್ನು. ನೋಡಿ, ಬ್ರಯೋಫೈಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಂಫಿಬಿಯನ್ಸ್ ಆಫ್ ದ ಪ್ಲಾಂಟ್ ಕಿಂಗ್ಡಮ್ ಅಂತ ಕೊಟ್ಟಿದ್ದಾರೆ. ಇದು ಜಿಮ್ನೋಸ್ಪರ್ಮ್ಸ್, ಆಂಜಿಯೋಸ್ಪರ್ಮ್ಸ್ ನಾನು ಹೇಳ್ದಲ್ಲ, ಇದನ್ನು ನೋಡ್ಕೊಳ್ಳಿ. ಸೊ ಜಿಮ್ನೋಸ್ಪರ್ಮ್ಸ್ ಆರ್ ನೇಕೆಡ್ ಸೀಡ್ ಪ್ಲಾಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅದು ಕರೆಕ್ಟ್ ಅಲ್ವಾ. ಓಕೆ, ಆಂಜಿಯೋಸ್ಪರ್ಮ್ಸ್ ಶೋ ಸಿಂಗಲ್ ಫರ್ಟಿಲೈಸೇಷನ್. ಸೊ ಸಿಂಗಲ್ ಫರ್ಟಿಲೈಸೇಷನ್, ಈಗ ಫ್ಲವರಿಂಗ್ ಪ್ಲಾಂಟ್ ಅಂತ ಹೇಳಿದಾಗ ಇದು ಸಿಂಗಲ್ ಫರ್ಟಿಲೈಸೇಷನ್ ಆಗಲ್ಲ. ಓಕೆ, ಸೊ ಹಾಗಾಗಿ ಅದು ರಾಂಗ್ ಆಗುತ್ತೆ. ಮತ್ತು ಆಲ್ಗೆ ಬಿಲಾಂಗ್ಸ್ ಟು ಫಂಗೈ ಕಿಂಗ್ಡಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಇದೆ. ಓಕೆ, ಇದು ನಿಮಗೆ ಗೊತ್ತಿದ್ದರೆ ಈ ಥರದ್ದು ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು. ಸೊ ಈ ಕ್ಲಾಸಿಫಿಕೇಷನ್ ನೋಡಬೇಕು ಅಂತ ಹೇಳಿದರೆ, ಸೊ ಇಲ್ಲಿ ನೋಡಿ 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಬರುತ್ತೆ. ಓಕೆನಾ, ಸೊ ಇದರಲ್ಲಿ ಫಸ್ಟ್ ಒನ್ ಮೊನೆರಾ. ಇದರಲ್ಲೂ ಸುಮಾರು ಕ್ವಶನ್ಸ್ ಕೇಳಿದ್ದಾರೆ, ಅದನ್ನು ನೋಡ್ಕೋಬೇಕು ನೀವು. ಮೊನೆರಾ, ಪ್ರೊಟಿಸ್ಟಾ, ಫಂಗೈ, ಪ್ಲಾಂಟೆ, ಅನಿಮೇಲಿಯಾ. ಓಕೆ, ಸೊ ಇಲ್ಲಿ ಮೊನೆರಾ ಅಂತ ಬರೋದ್ರಲ್ಲಿ ಬ್ಯಾಕ್ಟೀರಿಯಾಸ್ ಬರುತ್ತೆ. ಪ್ರೊಟಿಸ್ಟಾ ಅಂತ ಬಂದಾಗ ಪ್ರೋಟೋಜೋವನ್ಸ್ ಅಂತ ಬರುತ್ತೆ. ಫಂಗೈ ಅಂತ ಬಂದಾಗ ಎಲ್ಲ ಫಂಗೈಗಳು, ಫಂಗಸ್ ಬರುತ್ತಲ್ಲ ಅದೆಲ್ಲ. ಸೊ ಇಲ್ಲಿ ಪ್ಲ್ಯಾಂಟೆ ಅಂತ ಹೇಳಿದಾಗ ಎಲ್ಲ ಪ್ಲ್ಯಾಂಟ್ಸ್, ಆ್ಯನಿಮೇಲಿಯಾ ಅಂತ ಹೇಳಿದಾಗ ಎಲ್ಲ ಆ್ಯನಿಮಲ್ಸ್. ಸೊ
ಸೊ ಇಲ್ಲಿ ನಾವು ನೋಡಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಕೆಲವೊಂದು ಫಂಗೈಲಲ್ಲೂ ನಾವು ಫೋಟೋಸಿಂಥಸಿಸ್ ನೋಡ್ತೀವಿ. ಓಕೆ, ಪ್ಲ್ಯಾಂಟಲ್ಲೂ ನಾವು ಫೋಟೋಸಿಂಥಸಿಸ್ ನೋಡ್ತೀವಿ. ಹಾಗಾದರೆ ಎಲ್ಲ ಫಂಗೈನ ನಾವು ಪ್ಲ್ಯಾಂಟಿಗೆ ಹಾಕೋಕ್ಕಾಗಲ್ಲ, ಎಲ್ಲ ಪ್ಲ್ಯಾಂಟ್ಸ್ನ ನಾವು ಫಂಗೈಗೆ ಹಾಕೋಕ್ಕಾಗಲ್ಲ. ಹೇಗೆ, ಯಾಕೆ ಹಾಕೋಕ್ಕಾಗಲ್ಲ, ಏನು ಡಿಫ್ರೆನ್ಸ್ ಇದೆ ಅಂತ ಹೇಳಿದರೆ, ಫಂಗೈನ ನಾವು ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂತ. ಬಟ್ ಪ್ಲ್ಯಾಂಟ್ಸಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಲ್ಲ ಅಲ್ವಾ, ನಮ್ಮ ಕಣ್ಣಿಗೆ ಕಾಣುತ್ತೆ. ಫಂಗೈ ಆದರೆ ಕಣ್ಣಿಗೆ ಕಾಣುತ್ತೆ, ಅದ್ರದ್ದು ಕಾಲೋನೀಸ್ ಇದ್ದಾಗ ಕಾಣುತ್ತೆ, ಬಟ್ ಕಂಪ್ಲೀಟ್ ಸ್ಟ್ರಕ್ಚರ್ ನಮಗೆ ಕಣ್ಣಿಗೆ ಕಾಣಲ್ಲ. ಹಾಗಾಗಿ ಸೊ ಈ ಥರ ಕೆಲವೊಂದು ಡಿಫ್ರೆನ್ಸ್ನ ನಿಮಗೆ ಮೇಯ್ನಾಗಿ ಡಿಫ್ರೆನ್ಸ್ ನೋಡ್ಕೊಂಡಿರಬೇಕು ನೀವು. ಸೊ ಇಲ್ಲೇನು ಕೇಳಿದ್ದಾರೆ ಅಂತ ಹೇಳಿದರೆ, ಆಲ್ಗೆ ಬಿಲಾಂಗ್ಸ್ ಟು ಫಂಗೈ ಕಿಂಗ್ಡಮ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಲ್ಗೆ ಅಂತ ಹೇಳೋದು ಫೋಟೋಸಿಂಥಸಿಸ್ ಮಾಡುತ್ತೆ, ಮತ್ತು ಇದು ಮೈಕ್ರೋ ಆರ್ಗ್ಯಾನಿಸಮ್ ಅಲ್ಲ. ಓಕೆ, ಮೈಕ್ರೋ ಆರ್ಗ್ಯಾನಿಸಮ್ ಅಂಡರಲ್ಲಿ ಬರಲ್ಲ. ಹಾಗಾಗಿ ಇದು ಪ್ಲ್ಯಾಂಟೆ ಕಿಂಗ್ಡಮಲ್ಲಿ ಕ್ಲಾಸಿಫೈ ಆಗಿದೆ. ಸೊ ಇಷ್ಟು ಡೀಪಾಗಿ ನೀವು ನೋಡ್ಕೊಂಡಿರಬೇಕು. ಇದು 5 ಕಿಂಗ್ಡಮ್ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ಸೊ ಇಷ್ಟು ಗೊತ್ತಿದ್ರೆ ನಿಮಗೆ ಈ ಕ್ವಶನ್ ಆನ್ಸರ್ ಮಾಡ್ಬೋದಿತ್ತು ಆರಾಮಾಗಿ. ಓಕೆ, ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ ಇಲ್ಲಿ. ಸೊ ಬ್ರಯೋಫೈಟ್ಸ್ನ ನಾವು ಇದು ಆಂಫಿಬಿಯನ್ಸ್ ಅಂತ ಕರಿತೀವಿ ಅಂತ. ಓಕೆ, ಆಂಫಿಬಿಯನ್ಸ್ ಆಫ್ ಪ್ಲ್ಯಾಂಟ್ ಕಿಂಗ್ಡಮ್ ಅಂತ ಕರಿತೀವಿ ಅಂತ. ಸೊ ಆಂಫಿಬಿಯನ್ಸ್ ಅಂದರೆ ಏನು, ಫ್ರಾಗ್ಸ್ ಎಲ್ಲ ಬರೋದು ಆಂಫಿಬಿಯನ್ಸ್. ಓಕೆ, ಸೊ ಇದು ಲ್ಯಾಂಡಲ್ಲಿ ಇರುತ್ತೆ, ಬಟ್ ವಾಟರ್ ಬೇಕು ರೀಪ್ರೊಡಕ್ಷನ್ಗೆ, ಇದಕ್ಕೆಲ್ಲ ವಾಟರ್ ಬೇಕಾಗುತ್ತೆ. ಸೊ ಹಾಗೆ ಇದು ಸೇಮ್ ಬ್ರಯೋಫೈಟ್ಸ್ಗೂ ಅಷ್ಟೇ, ಲ್ಯಾಂಡಲ್ಲಿ ಇರುತ್ತೆ, ರೀಪ್ರೊಡಕ್ಷನ್ಗೆ ವಾಟರ್ ಬೇಕು. ಸೊ ಹಾಗಾಗಿ ಆಂಫಿಬಿಯನ್ಸ್ ಅಂತ ಕರಿತೀವಿ ಅಂತ. ಸೊ ದಟ್ ವಾಸ್ ರೈಟ್ ಆಪ್ಷನ್. ಸೊ ನೋಡಿ, ಇದು ಆಪ್ಷನ್ ರೈಟ್ ಇದೆ, ಮತ್ತು ಇದು ಕರೆಕ್ಟ್ ಇದೆ. ಓಕೆ, ಸೊ ನೆಕ್ಸ್ಟ್ ಒನ್ ಏನು ಕೇಳಿದ್ದಾರೆ ಅಂತ ಹೇಳಿದರೆ ಏಡ್ಸ್ ಬಗ್ಗೆ. ಸೊ ಏಡ್ಸ್ ಅಥವಾ HIV ಇದನ್ನು ಕೇಳ್ತಾ ಇರ್ತಾರೆ ಅಲ್ವಾ. ಸೊ ಇದೇನು ಅಂತ ಹೇಳಿದರೆ, ಏಡ್ಸ್ದು ಫುಲ್ ಫಾರ್ಮ್ ನೀವು ಗೊತ್ತಿರಬೇಕು, ಎಕ್ವೈರ್ಡ್ ಇಮ್ಯೂನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ. ಓಕೆ, ಸೊ ಇದು ಡಿಸೀಸ್ ಅಲ್ಲ, ಸಿಂಡ್ರೋಮ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಲ್ವಾ, ಆಗ ನಿಮಗೆ ಫುಲ್ ಫಾರ್ಮ್ ಗೊತ್ತಿದ್ರೆ ಗೊತ್ತಾಗ್ತಿತ್ತು, ರೈಟ್. ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್, HIV ಬಿಲಾಂಗ್ಸ್ ಟು ರೆಟ್ರೋ ವೈರಸ್. ಸೊ ಇಲ್ಲಿ ವೈರಸಲ್ಲಿ ರೈನೋ ವೈರಸ್ ಅಂತ ಇರುತ್ತೆ, ರೆಟ್ರೋ ವೈರಸ್ ಅಂತ ಇರುತ್ತೆ. ಸೊ ರೈನೋ ವೈರಸ್ ಅಂತ ಹೇಳಿದಾಗ ನಾರ್ಮಲ್ ಕೋಲ್ಡ್ ಇರುತ್ತಲ್ಲ, ಕಾಮನ್ ಕೋಲ್ಡ್, ಸೊ ಅದೆಲ್ಲ ರೈನೋ ವೈರಸ್. ಸೊ ರೆಟ್ರೋ ಅಂತ ಬರೋದು HIV ಬರುತ್ತೆ. ಸೊ ಇದನ್ನು ನೋಡ್ಕೋಬೇಕಿತ್ತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಲ್ಲಿ ಇದು ಜೆನೆಟಿಕ್ ಮೆಟೀರಿಯಲ್ ಇದ್ರದ್ದು RNA DNA ಅನ್ನೋದು. ಸೊ RNA ಇಸ್ ದ ರೈಟ್ ಆನ್ಸರ್. ಸೊ ಯಾಕೆ ಅಂತ ಹೇಳಿದರೆ, ಇದ್ರದ್ದು ಮೆಕ್ಯಾನಿಸಮ್ ತಿಳ್ಕೊಂಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಸ್ವಲ್ಪ ಡೀಪಾಗಿದೆ, ಇದು ನೋಡ್ಕೋಬೇಕು, ಯಾಕಂದರೆ HIV ಜಾಸ್ತಿ ಕೇಳೋದ್ರಿಂದ ಇಷ್ಟು ತಿಳ್ಕೊಂಡಿರಬೇಕು ನೀವು. ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದರೆ, HIV ವೈರಸ್ ಬಾಡಿಗೆ ಎಂಟರ್ ಆಗುತ್ತೆ. ಎಂಟರ್ ಆದಾಗ ನಮ್ಮ ಬಾಡಿಯಲ್ಲಿ DNA ಇರುತ್ತೆ ಅಲ್ವಾ, ಡಬಲ್ ಸ್ಟ್ಯಾಂಡರ್ಡ್. ಒಂದು ನಿಮಿಷ. ಸೊ DNA ಡಬಲ್ ಸ್ಟ್ಯಾಂಡರ್ಡ್ ಇರುತ್ತೆ ನಮ್ಮದು. HIVದೇನು RNA ವೈರಸ್ ಸಿಂಗಲ್ ಸ್ಟ್ಯಾಂಡರ್ಡ್. ಓಕೆ, ಸಿಂಗಲ್ ಸ್ಟ್ಯಾಂಡರ್ಡ್ ಅಂದರೆ ಇದೇ ಥರ, ಒಂದು ದಾರ ಥರ, ಒಂದು. ಡಬಲ್ ಅಂತ ಹೇಳಿದರೆ 2 ಇರೋ ಥರ. ಸೊ ಇಲ್ಲಿ RNA ಬಂದು, ಇದು RNA ಅಲ್ವಾ, ಬಂದು ನಮ್ಮ ಬಾಡಿಗೆ ಎಂಟರ್ ಆಗುತ್ತೆ. ಎಂಟರ್ ಆದಾಗ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅಂತ ಇದೆ. ಓಕೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್. ಸೊ ಇದೇನು ಮಾಡುತ್ತೆ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಮಾಡುತ್ತೆ. ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ಇಲ್ಲಿ ನಿಮಗೆ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಅರ್ಥ ಆಗೋಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಸೊ ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದರೆ, ಇಲ್ಲಿ ನಾರ್ಮಲಾಗಿ ನಮಗೆ DNA ಇರುತ್ತಲ್ವಾ, ಈ DNA RNA ಆಗಿ ಕನ್ವರ್ಟ್ ಆಗೋದು. ಓಕೆ, ಡಬಲ್ ಸ್ಟ್ಯಾಂಡರ್ಡ್ ಇದ್ದಿದ್ದು ಸಿಂಗಲ್ ಸ್ಟ್ಯಾಂಡ್ ಆಗಿ ಕನ್ವರ್ಟ್ ಆಗೋದನ್ನ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಬಟ್ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳಿದಾಗ ಈ ಎನ್ಸೈಮ್ ಏನು ಮಾಡುತ್ತೆ, RNAನ DNA ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಹಾಗಾಗಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕರಿತೀವಿ ಅದನ್ನ. ಸೊ ಇಲ್ಲಿ HIV ವೈರಸ್ ಇದೆಯಲ್ಲ, ಇದು RNA ವೈರಸ್,
ಇದು ನಮ್ಮ ಬಾಡಿಲಿ ಬಂದು ನಮ್ಮ ಬಾಡಿಯ ಜೆನೆಟಿಕ್ ಮೆಟೀರಿಯಲ್ ಥರನೇ ಆ್ಯಕ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಎಷ್ಟೋ ವರ್ಷದವರೆಗೂ HIV ಇದೆಯಾ, HIV ಇನ್ಫೆಕ್ಟ್ ಆಗಿದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ. ಅದೇ ಕಾರಣದಿಂದ. ಓಕೆ. ಸೊ ಇಲ್ಲಿ RNAನ ಡಬಲ್ ಸ್ಟ್ಯಾಂಡರ್ಡ್ ಆಗಿ ಮಾಡಿ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಏನು ಮಾಡಿರುತ್ತೆ, ಸೇಮ್ ನಮ್ಮ DNA ಥರನೇ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಮಗೆ HIV ವೈರಸ್ ಅದು ಅಥವಾ ನಮ್ಮ DNA ಅದು ಅಂತ ನಮಗೆ ಐಡೆಂಟಿಫೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ. ಸೊ ಅದಕ್ಕೋಸ್ಕರ ನಮಗೆ ಅದು HIV ವೈರಸ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗಿದೆ. ಆ್ಯಂಡ್ ಅದಕ್ಕೋಸ್ಕರ ವ್ಯಾಕ್ಸಿನ್ನ ಕಂಡುಹಿಡಿಯೋದು ತುಂಬ ಟೈಮ್ ಆಯಿತು. ಸೊ ಅದೇ ಕಾರಣ. ಓಕೆ. ಸೊ ಇಲ್ಲಿ ಈಗ ಸೆಕೆಂಡಲ್ಲಿ ಕೇಳಿದ್ದಾರೆ ಅಲ್ವಾ, ಜೆನೆಟಿಕ್ ಮೆಟೀರಿಯಲ್ ಬಿಲಾಂಗ್ಸ್ ಟು ಇದು RNA ಅಂತ. ಸೊ ಇಲ್ಲಿ ನೋಡಿ, ಅದು ಕರೆಕ್ಟೇ. ಸೊ 2 ಸ್ಟೇಟ್ಮೆಂಟು ಕರೆಕ್ಟ್ ಇತ್ತು, ನೋಡ್ಕೋಬೇಕು ಈ ಥರದ್ದು. ಸೊ ಇದು ಕಂಪ್ಲೀಟಾಗಿ ನಾನು ಕಂಪ್ಲೀಟ್ ಪೇಪರ್ನೇನು ಮಾಡಿಲ್ಲ, ಇಂಪಾರ್ಟೆಂಟ್ ಕ್ವೆಶನ್ಸ್ ಇರೋದನ್ನ ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಏನಾದರೂ ನಿಮಗೆ ಇನ್ನೂ ಎಕ್ಸ್ಪ್ಲನೇಷನ್ ಬೇಕು, ಯಾವುದಾದ್ರೂ ಕ್ವೆಶನ್ಸ್ ಎಕ್ಸ್ಪ್ಲನೇಷನ್ ಬೇಕು ಅಂತ ಹೇಳಿದರೆ ನೀವು ನಂಬರ್ ಹಾಕಿನೂ ಕಮೆಂಟ್ ಮಾಡ್ಬೋದು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.